ವಿನಂತಿ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಮೊನ್ನೆ ಜಮೀರ್ ಅಹಮದ್ ಅವರಿಗೆ ಒಂದು ವಿನಂತಿ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಆಮೇಲೆ ನಿಮ್ದಲ್ಲದು ಕಾರ್ಯವನ್ನು ಮುಂದುವರಿಸಿ ಅಂತೇಳಿ ಈ ಸಂದ ವಿನಂತಿನ ಮಾಡ್ತೇನೆ. ನಿಮ್ ಜೊತೆ ನಾಕಾರವಾಡಿ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿರುವಂತ ಸಮಸ್ಯೆಗಳನ್ನ ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನು ನಾವು ಮಾಡಿದ್ವಿ. 3,000 ಮನೆಗಳ ನಿರ್ಮಾಣ ಆಗ್ತಾ ಇದೆ. 624 ಮನೆ ಕೊಟ್ಟಿದ್ದೇವೆ, ಟೆಂಪ್ರವರಿ ವಿದ್ಯುತ್ ಕನೆಕ್ಷನ್ ಕೊಟ್ಟಿದ್ದೇವೆ. ಈ 652ಕ್ಕೂ ಟೆಂಪ್ರವರಿ ವಿದ್ಯುತ್ ಕನೆಕ್ಷನ್ ಅನ್ನು ಕೊಡ್ತಾ ಇದ್ದೇವೆ. 3,000 ಮನೆಗಳಿಗೂ ಪರ್ಮನೆಂಟ್ ಆಗಿ ವಿದ್ಯುತ್ ಬೇಕು ಅಂತ ಹೇಳಿದ್ರೆ ಸುಮಾರು 12 ಕೋಟಿ ರೂಪಾಯಿ ಅನುದಾನದ ಅವಶ್ಯಕತೆ ಇದೆ. ದಯಮಾಡಿ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ರಿಕ್ವೆಸ್ಟ್ ಅನ್ನು ನಾವು ಮಾಡಿದ್ವಿ. ಖಂಡಿತವಾಗ್ಲೂ ಮಾಡ್ತೇವೆ ಅಂತ ಮಾತನ್ನ ವಿಧಾನಸೌಧದಲ್ಲೂ ಅಧಿವೇಶನದಲ್ಲೂ ಕೊಟ್ಟರು. ಅದಾದ ನಂತರ ಭೇಟಿ ಮಾಡಿದಾಗಲೂ ಕೂಡ ಅದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡೋ ಹಾಗೆ ಸಂಬಂಧಪಟ್ಟಂತ ಸೂಚನೆಯನ್ನು ಕೇಳಿದೆ. ಇದು ಆಗಬೇಕು ಅಂತ ಹೇಳಿ ಆದೇಶ ಮಾಡಿದ್ರು. ಈ ಮುಂದಿನ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ಸರಿಯಾದಂಥ ರೀತಿಯೊಳಗಡೆ ಆದೇಶವನ್ನ ಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ. ಪರ್ಮನೆಂಟ್ ವಿದ್ಯುತ್ ಕೊಡಬೇಕು ಅಂತ ಕೇಳಿದ್ದಕ್ಕೆ ಆದೇಶದ ಪತ್ರ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾರೆ ಅಂತ ನಾನಂತೂ ಭಾವಿಸ್ತೇನೆ. ತುಂಬಾ ಸಂತೋಷದ ಸಂಗತಿ. ಬಜೆಟ್ ಅಧಿವೇಶನ ಕೂಡ ಬರ್ತಾ ಇದೆ, ಏನ್ ತೊಂದರೆ ಇಲ್ಲ. ಹಾಗಾಗಿ ಕೇಳಿದ್ದೆಲ್ಲ ಕೊಟ್ಟಿರೋಂಥವ್ರು ಜಮೀರ್ ಅಹಮದ್ ಅವರು, ಅದ್ರೊಳಗೇನು ಪ್ರಶ್ನೆನೇ ಇಲ್ಲ. ನಮ್ದವ್ರದ್ದು ವೈಚಾರಿಕವಾಗಿ ಭಿನ್ನಾಭಿಪ್ರಾಯ 1000 ಇರ್ಬೋದು. ಆದ್ರೆ ಈ ತರದ ಸಂದರ್ಭಗಳು ಮಾಡಿರುವಂತರ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ಅದಕ್ಕೆ ಮನುಷ್ಯತ್ವ ಇದೆ ಅಂತೇಳಿ ಅನಿಸೋದಿಲ್ಲ ಯಾರಿಗೂ ಕೂಡ. ಸೊ ಹಾಗಾಗಿ ಆ ಕಾರ್ಯ ಮಾಡಿರುವಂಥವ್ರಿಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಆ 12 ಕೋಟಿ ರೂಪಾಯಿ ಜೊತೆಗೆ ಇನ್ನೊಂದು ಸಂಗತಿಯನ್ನ ಕೇಳಿದ್ವಿ ನಾವು. ಸರ್, ಈಗ 7.5 ವರ್ಷ ಆಯ್ತು. ಹಿಂದೆ ಸಚಿವರು ಸೋಮಣ್ಣ ಇದ್ದಂತ ಸಂದರ್ಭದಲ್ಲಿ ಕೂಡ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ನಾವು. ಬಡವರು ಕಟ್ಟಬೇಕಾದಂತ 5,80,000 ರೂಪಾಯಿ ಮನೆ, ಅದು ಇವತ್ತು 7,80,000 ರೂಪಾಯಿ ಹೊರಟೋಗ್ಬಿಟ್ಟಿದೆ. ಅದನ್ನು ದಯಮಾಡಿ ಆ 2 ಲಕ್ಷ ಜಾಸ್ತಿ ಆಗ್ಲಿಕ್ಕೆ ಕಾರಣ ನಾವು ಅಂದ್ರೆ ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಅವತ್ತಿದ್ದಂಥ ಬಿಜೆಪಿ ಸರ್ಕಾರ ಇರ್ಬೋದು, ಇವತ್ತಿನಂತ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಇರ್ಬೋದು. ಆದ್ರೆ ಸರ್ಕಾರದ ಹೊಣೆಯನ್ನು ಹೊರಬೇಕಾಗತ್ತೆ. ಹಾಗಾಗಿ ಆ 2 ಲಕ್ಷ ರೂಪಾಯಿ ಏನು ಹೊರೆ ಆಗ್ತಾ ಇದೆ ಅದನ್ನು ವಾಪಸ್ ತೊಗೊಳ್ಳಿದ್ದು ಅವತ್ತು ಅವ್ರಿಗೆ ಹೇಳಿದ್ವಿ. ಅವ್ರು ಆ ದಿಕ್ಕಳ ಪ್ರಯತ್ನವನ್ನ ಮಾಡ್ತೇನೆ ಅಂತ ಮಾತನ್ನು ಹೇಳಿದ್ರು. 580ಕ್ಕೆ ತೀರ್ಮಾನ ಮಾಡ್ತೇವೆ ಅಂತ. ಅದಾದ್ಮೇಲೆ ಇವ್ರ ಹತ್ರ ಇನ್ನೊಂದ್ಸರಿ ಚರ್ಚೆ ಮಾಡಿದಾಗ ಇವ್ರು ಇನ್ನೊಂದು ಮಾತನ್ನ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಿದ್ರು. ಅವ್ರೇನು 1 ಲಕ್ಷ ರೂಪಾಯಿ 80,000 ಅಥವಾ 1 ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು, ಅವ್ರು ಯಾವ ಹಣವನ್ನು ಕಟ್ಟೋ ಅವಶ್ಯಕತೆ ಇಲ್ಲ, ಆ ತೀರ್ಮಾನವನ್ನು ತಗೊಳ್ತೇವೆ ಅಂತ ಮಾತನ್ನು ಅವ್ರು ಹೇಳಿದ್ದಾರೆ. ಅವ್ರ ಸಭೆಯಲ್ಲಿ ಅವ್ರ ಒಟ್ಟೊಟ್ಟಿಗೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಈ ತರದ ಸಂಗತಿಗಳು, ಭಾವನಾತ್ಮಕವಾದಂತ ಸಂಗತಿಗಳು, ಬಡವರು ಪರವಾದಂತ ಸಂಗತಿಗಳನ್ನು ಯೋಚನೆ ಮಾಡಿದಾಗ ಅವ್ರ ಜೊತೆ ಕೂತಾಗ ಅವ್ರು ಆಡಿದಂತ ಮಾತನ್ನು ನೆನಪು ಮಾಡಿಕೊಡ್ತಾ ಇದ್ದಾರೆ. ಅಷ್ಟೇ ಆದೇಶ ಆಗತ್ತೆ, ಅದ್ರ ನಂಬಿಕೆ ಇದೆ ನನಗೆ. ಕ್ಯಾಬಿನೆಟ್ ಡಿಸಿಷನ್ ಆಗಬೇಕು ಅಂತ ಅವ್ರು ಅಪೇಕ್ಷೆ ಮಾಡಿದ್ದಾರೆ, ಅದು ಹಾಗೇ ಆಗತ್ತೆ. ಆ ದಿಕ್ಕಲ್ಲಿ ಯೋಚನೆ ಈಗಾಗಲೇ ಮುಂದಕ್ಕೆ ಹೋಗಿದ್ದಾರೆ. ಹಾಗಾಗಿ ಅವರಿಗೆ ನೀವೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಈಗ ನಾನು ಇನ್ನೊಂದು ವಿನಂತಿ ಮಾಡ್ತೇನೆ. ಏನು ಅಂತ ಹೇಳಿದ್ರೆ, ಈ ಹಿಂದೆ ಕೂಡ 624 ಮನೆಗಳನ್ನು ಕೊಟ್ಟಿದ್ದೆ. ಅವರ ರೈತರು ಸಾಲ ಮಾಡಿಬಿಟ್ಟಿದ್ದಾರೆ. ಅವರಿಗಾಗಲೇ ಬ್ಯಾಂಕಿನ ಲೋನ್ ಆಗೋಗ್ಬಿಟ್ಟಿದೆ. ಈ 3,000 ಒಳಗಡೆ ಸೇರ್ಕೊಂಡು ಅವ್ರದ್ದು 624 ಕೂಡ ಸೇರಿಸಿ ಅದನ್ನು ಕೂಡ ಅವರಿಗೆ ಸಂದಾಯ ಆಗುವ ರೀತಿಯಲ್ಲಿ ಆದರೆ ಬಡವರಿಗೆ ನಿಜವಾಗ್ಲೂ ಒಳ್ಳೇದಾಗತ್ತೆ ಅಂತ ಮಾತನ್ನ ಈ ಸಂದರ್ಭ ಹೇಳ್ತಾ, ನಿಜವಾಗ್ಲೂ ಆಶ್ರಯ ಸಮಿತಿ ತನ್ನದೇ ಆದಂತ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಾ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದಂಥ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದಾಗಬೇಕಾದ ಎಲ್ಲ ಕಾರ್ಯಕ್ಕೆ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಮಾತನ್ನು ಈ ಸಂದರ್ಭ ಹೇಳ್ತಾ, ಆಶ್ರಯ ಬಡಾವಣೆ ಇದೊಂದು ವೈಶಿಷ್ಟ್ಯಪೂರ್ಣವಾದಂತಹ ಬಡಾವಣೆ ಇವತ್ತು ಹೊರಗಡೆ ಬಂದು ನಿಂತುಕೊಂಡಿದೆ. ಸ್ಲಮ್ಗಳಲ್ಲಿ ಈ ತರದ ಮನೆಗಳು ಕಟ್ಟಬೇಕು ಅಂತ ಈ ಹಿಂದೆ ತೀರ್ಮಾನ ಮಾಡಿದಾಗ ಅವರೆಲ್ಲ ಯೋಚನೆ ಮಾಡಿದ್ರು. ಅವ್ರಿಗೆ ಮೈಸೂರಿಗೆ ಕಳಿಸ್ಕೊಟ್ಟಿದ್ವಿ, ನೋಡ್ಕೊಂಡು ಬನ್ನಿ ಆ ತರ ಮನೆಗಳು ನಿಮ್ಗೆ ನಿರ್ಮಾಣ ಆಗತ್ತೆ ಅಂತೇಳಿ. ಆದ್ರೆ ನಮ್ಗೆ ಸಿಂಗಲ್ ಹೌಸ್ ಬೇಕು ಅಂತ ಹೇಳಿದಂತ ಪರಿಣಾಮ ಈ ರೀತಿ ಮನೆಗಳೆಲ್ಲ ಸ್ಲಮ್ಗಳಲ್ಲಿ ಕಟ್ಕೊಟ್ಟಿಕ್ಕೆ ಆಗ್ಲಿಲ್ಲ ನಮಗೆ. ಆದ್ರೆ ಇದನ್ನ ಶಿವಮೊಗ್ಗದಲ್ಲಿರುವಂತ ಸ್ಲಮ್ನಲ್ಲಿರುವಂತ ವ್ಯಕ್ತಿಗಳು ಇದನ್ನು ನೋಡ್ಕೊಂಡು ಹೋದ್ರೆ ಅಲ್ಲೂ ಕೂಡ ಬಡಾವಣೆ ನಿರ್ಮಾಣ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗತ್ತೆ. ಅದಕ್ಕೆಲ್ಲ ಹೆಜ್ಜೆ ಇಡುವಂತ ಕೆಲಸ ಮಾಡ್ತೇವೆ ಅಂತ ಮಾತಾಡಿಸೋದು ಹೇಳ್ತಾ, ಇದೊಂದು ಮಾದರಿ ಬಡಾವಣೆಯಾಗಿ ಈ ಬಡಾವಣೆ ನಿರ್ಮಾಣ ಆಗಿದೆ. ಹಾಗಾಗಿ ಆಶ್ರಯ ಬಡಾವಣೆಯ ಎಲ್ಲ ಯಾರ್ಯಾರು ವಾಸ ಮಾಡ್ತಾರೆ, ಈ 652 ಪ್ಲಸ್ 624 ಇವರೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಸಂದರ್ಭ ಹೇಳ್ತಾ, ಅತ್ಯಂತ ಸಂತೋಷದಿಂದ 2 ಕಡೆ ಉದ್ಘಾಟನೆಯನ್ನ ಸನ್ಮಾನ್ಯ ಸಚಿವ ದ್ವಯರು ಸೇರಿ ಎಲ್ಲ ಶಾಸಕರುಗಳು, ಅರುಣ್ ಸರ್ಜಿ ಅವರು, ಪ್ರಸನ್ನ ಕುಮಾರ್ ಅವರು ಒಟ್ಟಿಗೆ ಸೇರಿ ಕಾರ್ಯವನ್ನು ನಾವು ಮಾಡಿದ್ದೇವೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ನಿಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂಚನೆ